ಆರಂಭಿಕ ಚೆಂಡು ವೈಡ್ ಬಾಲ್ ಸೂಚನೆಗಳು ಲಭಿಸ್ತಾ ಇದೆ ಮುಖಾಂತರವಾಗಿ ಎಕ್ಸ್ಟ್ರಾ ಸೋಟಗಳು ಅಂಕಾಂಶ ಬಿಟ್ಟು ಸೇರಿಕೊಳ್ತಾ ಇದೆ. ಎಕ್ಸ್ಟ್ರಾಸ್ ಮುಖಾಂತರವಾಗಿ ತಂಡದ ಖಾತೆ ಕೂಡ ಆರಂಭ ಅಂತ ಕಂಡುಕೊಳ್ತಾ ಇದೆ. ಬೇರೋಸಿನ ಹೊಡೆತದ ಲೆಕ್ಕಾಚಾರ ಸೀಮಾರೇಖೆ ಹೊರಹಂಚು ಕ್ರಮಿಸಿಕೊಳ್ತಾ ಇದೆ. ಚೆಂಡು ಸಿಕ್ಸರ್. ಒಂದೆಡೆ ಪ್ರಥಮ ಷಡ್ಕ ಸಂಜು ದಾಖಲಿಸಿಕೊಂಡ್ರ ಬಳಿಕವಾಗಿ 7ಕ್ಕೆ ತಲುಪ್ತಾ ಇದೆ ಒಟ್ಟಾರೆ ಗಳಿಕೆ. ತರ್ಟಿ ಮಿಟಿ ಓಡುವ ಪ್ರಯತ್ನ ಪುರಸ್ಕಾರಗಳು ಲಭಿಸ್ತಾ ಇಲ್ಲ. ಡೋಟೆ ಡೆಲಿವರಿ ಅಂಕಾಂಶ ಪುಟ ಸೇರಿಕೊಳ್ತಾ ಇದೆ. ಸುಂದರತೆ ಎಸೆತ ಬಲವಾದ ಮನವಿ ಸಾಗಿಕೊಳ್ತಾ ಇದೆ. ಪುರಸ್ಕಾರಗಳು ಲಭಿಸ್ತಾ ಮುಖಾಂತರವಾಗಿ ಬ್ಯಾಕ್ ಟು ಬ್ಯಾಕ್ ಡೋಡೆ ಡೆಲಿವರಿ ಅಂಕಾಂಶ ಪಟ್ಟು ಸೇರಿಕೊಳ್ತಾ ಇದೆ. ಒಂದು ಹಂತದಲ್ಲಿ ಸಿಕ್ಸ್ ಅನ್ನು ಬಿಟ್ಕೊಟ್ರು ಕೂಡ ತದನಂತರದಲ್ಲಿ ಓಟಗಳಿಗೆ ಒಂದೆಡೆ ಸುನಿಲ್ ಕುಟ್ಟ ಅವಕಾಶ ಮಾಡಿಕೊಡ್ತಾ ಇಲ್ಲ. ಮತ್ತೊಂದು ಬೇರೋಸಿನ ಹೊಡೆತದ ಲೆಕ್ಕಾಚಾರ ಸೀಮಾರೇಖೆ ಹೊರಚು ಕ್ರಮಿಸಿಕೊಳ್ತಾ ಇದೆ. ಚೆಂಡು ಬೇಕ್ 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 ಸಿಕ್ಸರ್. ಒಂದೆಡೆ ವೈಯಕ್ತಿಕ, ಎರಡನೇ ಷಡ್ಕ ಒಂದೆಡೆ ಸಂಜು ದಾಖಲಿಸಿಕೊಂಡ್ರು. ಷಡ್ಕದ ಬಳಿಕವಾಗಿ ಒಟ್ಟಾರೆ ಗಳಿಕೆ 13ಕ್ಕೆ ತಲುಪ್ತಾ ಇದೆ. ರಿವರ್ಸ್ ಶಾಟ್ ಯತ್ನ ಪುರಸ್ಕಾರಗಳು ಲಭಿಸ್ತಾ ಇಲ್ಲ. ಓಟಗಳಿಗೆ ಅವಕಾಶ ಮಾಡಿಕೊಡ್ತಾ ಇಲ್ಲ. ಡೋಟೆ ಡೆಲಿವರಿ ಪವರ್ ಪ್ಲೇನ ಅಂತಿಮ ಒಂದೇ ಸೆತ ಕುಳಿತಾ ಇದೆ. ಆರು ಚೆಂಡು ಮುಕ್ತಾಯದ ಬಳಿಕ ಒಟ್ಟಾರೆ ಗಳಿಕೆ 13 ಓಟಗಳು. ಬೆರೋಸಿನ ಹಾವಳಿ ಷಡ್ಕ ಒಂದೆಡೆ ಸಂಜು ದಾಖಲಿಸಿಕೊಂಡ್ರು. ಆಕಾಶ್ ಗೌಡ್ರು ಹಿಡಿಯುವಂತ ಪ್ರತಿ ಕ್ಯಾಚ್ಗೂ ಕೂಡ ಅಜಿನಾಶ್ ಅವರಿಂದ 1000 ರು ಘೋಷಣೆ ಆಗ್ತಾ ಇದೆ. ಮುಂದಿನ ಪಂದ್ಯಕ್ಕಾಗಿ ಒಗಡೆ ಹಂಟರ್ಸ್ ಹಾಗೆ ಭಾರತ ಕ್ರಿಕೆಟ್ ತಂಡದ ಆಟಗಾರರು ನಾಣ್ಯ ಚಿಮ್ಮಿಕೆಗೆ ಆಗಮಿಸಬೇಕು. ಒಂದೆಡೆ ಮೊದಲ ಸ್ಟ್ರೈಕರ್ ಅನ್ನು ಹರಿಪ್ರಸಾದ್ ಬಳಸಿಕೊಳ್ತಾ ಇದ್ದಾರೆ. ದ್ವಿತೀಯ ರಾಡ್ ಚೆಂಡಿಗಾಗಿ ಅರವಿಂದ ಫ್ರಾಮ್ ಶಾಂತಿಪುರ. ಎಸ್, ಶೀಘ್ರಗತಿಯಲ್ಲಿ ಪಂದ್ಯಾಕೂಟಗಳು ಮುಂದುವರಿಕೆ ಅಂತ ಕಂಡುಕೊಳ್ಬೇಕು ಸರ್. ಸಮಯಕ್ಕೆ ಅತಿ ಹೆಚ್ಚಿನ ಪ್ರಾಮುಖ್ಯತೆ ಇದೆ. ಸಮಯಕ್ಕಾಗಿ ನಾವು ಕಾಯಬೇಕೆ ಹೊರತು ಸಮಯದಿಂದ ಕೂಡ ನಮ್ಮನ್ನು ಕಾಯ್ದೆಲೆ ನಿಟ್ಟಿನಲ್ಲಿ ಅಂತಿಮ ದಿವಸದ ಪಂದ್ಯಾಕೂಟಗಳು ಮುಂದುವರಿಕೆ ಅಂತ ಕಂಡುಕೊಳ್ತಾ ಇದೆ. ಒಗಡೆ ತಂಡದ ನಾಯಕ ವೈಡ್ ಬಾಲ್ ಸೂಚನೆಗಳು ಲಭಿಸ್ತಾ ಇದೆ ಮುಖಾಂತರವಾಗಿ ಎಕ್ಸ್ಟ್ರಾಸ್ ಆಟಗಳಿಗೆ ಒಂದೆಡೆ ಅರವಿಂದ್ ಅವಕಾಶ ಮಾಡಿಕೊಟ್ರು. ಎಕ್ಸ್ಟ್ರಾಸ್ ಬಳಿಕಾಗಿ ಒಟ್ಟಾರೆ ಗಳಿಕೆ 14ಕ್ಕೆ ತಲುಪ್ತಾ ಇದೆ. ದ್ವಿತೀಯ ಓವರ್ನ ಪ್ರಗತಿ ಒಟ್ಟು ಗಳಿಕೆ 14. ಬೆರೋಸಿನ ಹೊಡೆತದ ಲೆಕ್ಕಾಚಾರಗಳು ಪುರಸ್ಕಾರಗಳು ಲಭಿಸಲ್ಲ.
ಕೇವಲ ಒಂಟಿ ಓಟಗಳಿಗೆ ಹೊಂದಣ ಅರವಿಂದ್ ಅವಕಾಶ ಮಾಡಿಕೊಟ್ರು. ದಾಟಿ ಬಿಟ್ಟು ಓಡುವ ಪ್ರಯತ್ನಗಳು ಮುಂದುವರಿಕೆ ಅಂತ ಕಂಡುಕೊಳ್ತಾ ಇದೆ. ಚುರುಕಿನ ಒಂಟಿ ಓಟಗಳು ಮಾತ್ರ ಅಂಕಾಂಶ ಪುಟ ಸೇರಿಕೊಳ್ತಾ ಇದೆ. ಸುಂದರತೆ ಕ್ಷೇತ್ರ ರಕ್ಷಣೆಗಳು ಕೂಡ ಸಾಗಿಕೊಂಡು ಬರ್ತಾ ಇದೆ. ಸುಂದರತೆ ಎಸೆತ ಒಂದೆಡೆ ಬೇರೋಸಿನ ಹೊಡೆತಗಳಿಗೆ ಒಂದೆಡೆ ಅರವಿಂದ್ ಅವಕಾಶ ಮಾಡಿಕೊಡ್ತಾ ಇಲ್ಲ. ಕನಿಷ್ಠ ಮೊತ್ತಕ್ಕೆ ಕಟ್ಟಿ ಹೋಗುತ್ತ ಪ್ರಯತ್ನಗಳು ಮುಂದುವರಿಕೆ ಹಂತಗಳು ಕಂಡುಕೊಳ್ತಾ ಇದೆ. ಒಗಡೆ ಹಂಟರ್ಸ್ ತಂಡದ ನಾಯಕ ಬನ್ನಿ ಟಾಸ್ಗೆ. ವೈಟ್ ಬಾಲ್ ಸೂಚನೆಗಳು ಅನುಭವಿಸ್ತಾ ಇದೆ. 1+1 ಹಾವಳಿ ಓಟಗಳು ಅಂಕಾಂಶ ಪುಟ ಸೇರಿಕೊಳ್ತಾ ಇದೆ. ಅವಳಿಯ ಬಳಿಕವಾಗಿ ಒಟ್ಟಾರೆ ಗಳಿಕೆ 18ಕ್ಕೆ ತಲುಪ್ತಾ ಇದೆ. ಸುಂದರತೆ ಎಸೆತ ತಟಿಬಿಟಿ ಓಡುವ ಪ್ರಯತ್ನ ಕ್ಷೇತ್ರಾಕ್ಷಣೆ ಡಬ್ಬಿಗೆ ಒಂದರ ಬದಲಾಗಿ ಹಾವಳಿ ಓಟಗಳು ಅಂಕಾಂಶ ಪುಟ ಸೇರಿಕೊಳ್ತಾ ಇದೆ. ಚುರುಕಿನ ಓಟಗಳು ಒಂದೆಡೆ, ಒನ್ ಶಾಟ್. ಓಕೆ, ಕೇವಲ ಒಂಟಿ ಓಟಗಳು. ಸರ್ ದಯಮಾಡಿ ಗಮನಿಸಿಕೊಳ್ಳಿ, ತೀರ್ಪುಗಾರರ ತೀರ್ಮಾನವೇ ಅಂತಿಮವಾಗಿರ್ತದೆ. ಆ ನಿಟ್ಟಿನಲ್ಲಿ ಯಾವುದೇ ಒಂದು ಚರ್ಚೆಗೆ ಅವಕಾಶ ಮಾಡಿಕೊಡ್ಬೇಡಿ. ಕೇವಲ ಒಂಟಿ ಓಟಗಳು 19ಕ್ಕೆ ತಲುಪ್ತಾ ಇದೆ ಒಟ್ಟಾರೆ ಗಳಿಕೆ. ಬಿರುಸಿನ ಹೊಡೆತದ ಲೆಕ್ಕಾಚಾರಗಳು, ಕೇವಲ ಒಂಟಿ ಓಟಗಳು, ಚುರುಕಿನ ಕ್ಷೇತ್ರರಕ್ಷಣೆಗಳು ಕೂಡ ಸಾಗಿಕೊಂಡು ಬರ್ತಾ ಇದೆ. 20ಕ್ಕೆ ತಲುಪ್ತಾ ಇದೆ ಒಟ್ಟಾರೆ ಗಳಿಕೆ. ಮುಕ್ತಾಯ ಕಂಡ 12 ಚೆಂಡಿನ ಬಳಿಕ ಒಟ್ಟಾರೆ ಗಳಿಕೆ 20 ಓಟಗಳು. ತೃತೀಯ ರೌಂಡ್ ಚೆಂಡಿಗಾಗಿ ಕೊಗ್ರೆ ಪರಿಸರದ ಸುದೀಪ್ ನನ್ನ ಬಳಸುವಂತ ಲೆಕ್ಕಾಚಾರಗಳು ಒಂದೆಡೆ ಅಥರ್ವ ತಂಡ ಮಾಡಿಕೊಡ್ತಾ ಇದೆ. ಬೇರೋಸಿನ ಹೊಡೆತದ ಲೆಕ್ಕಾಚಾರ, ಒಂದರ ಬದಲಾಗಿ ಅವಳಿ ಓಟಗಳು ಸಂಪೂರ್ಣವಾಗಿ ಅಂಕಾಂಶ ಪುಟ ಸೇರಿಕೊಳ್ತಾ ಇದೆ. ಅವಳಿಯ ಬಳಿಕ ಒಟ್ಟಾರೆ ಗಳಿಕೆ 22 ಓಟಗಳು. ತೃತೀಯ ಓವರ್ನ ಪ್ರಗತಿ, ಒಟ್ಟು ಗಳಿಕೆ 22.
ಸುಂದರತೆಯ ಕ್ಷೇತ್ರಾಕ್ಷಣ ಒಂದೆಡೆ ಸುನಿಲ್ ಕುಟ ತೋರ್ಪಡಿಸಿಕೊಂಡು ಚುರುಕಿನ ಬಟ್ಟಿ ಓಟಗಳ ಅಂಕಾಂಶ ಪಟ್ಟು ಸೇರಿಕೊಳ್ತಾ ಇದೆ. ಅದೃಶ್ಯದ ನಾಣ್ಯ ಚಿಮ್ಮಿಕೆಯಲ್ಲಿ ಒಂದೆಡೆ ಮಗಡೆ ತಂಡ ಜಾಯಿಸ್ತಾ ಇದೆ. ಸುಂದರತೆ ಎಸೆತ ಬೆರೋಸಿನ ಹೊಡೆತಗಳಿಗೆ ಒಂದೆಡೆ ಸುದೀಪ್ ಅವಕಾಶ ಮಾಡಿಕೊಡ್ತಾ ಇಲ್ಲ. ಆ ನಿಟ್ಟಿನಲ್ಲಿ ದೊಡ್ಡ ಡೆಲಿವರಿ ಅಂಕಾಂಶ ಪಟ್ಟು ಸೇರಿಕೊಳ್ತಾ ಇದೆ. ಸುಂದರತೆಯ ಕ್ಯಾಚ್ ಒಂದೆಡೆ ಗೂಢ ರಕ್ಷಕ ಸುನೀಲ್ ಕುಟ್ರ ಪಡ್ಕೊಂಡ್ರ ಮುಖಾಂತರವಾಗಿ ಸ್ಕಾಟ್ ಬಿಹ್ಯಾಂಡ್ ಮುಖಾಂತರವಾಗಿ ಉದರಿಗಳು ಆವರಿಸಿಕೊಳ್ತಾ ಇದೆ. ಹರಿಪ್ರಸಾದನ ವಾಪಸಾತಿ ಹೊಸ ದಾಂಡಿಗೆ ಒಂದೆಡೆ ಶಿವು ಅಂಕಣ ಒಳ ಪ್ರವೇಶ ಕಂಡುಕೊಳ್ತಾ ಇದ್ದಾರೆ. ಬೆರೋಸಿನ ಹೊಡೆತದ ಲೆಕ್ಕಾಚಾರ ಸುಂದರತೆ ಕ್ಷೇತ್ರಾಕ್ಷಣಗಳು ಸಾಗಿಕೊಂಡು ಬರ್ತಾ ಇದೆ. ಕ್ಯಾಚ್ ಪಡೆಯುವ ಅವಕಾಶ ಕೈ ಚೆಲ್ಲಿದ್ರು ಕೂಡ ಕೇವಲ ಒಂಟಿ ಓಟಗಳಿಗೆ ಒಂದೆಡೆ ಅವಕಾಶ ಮಾಡಿಕೊಟ್ರು. ಬಳಿಕ 24ಕ್ಕೆ ತಲುಪ್ತಾ ಇದೆ. ಒಟ್ಟಾರೆಗಳಿಗೆ 24. ಸುಂದರತೆ ಎಸೆತ ಮುಕ್ತಾಯ ಕಂಡ 18 ಚೆಂಡಿನ ಬಳಿಕ ಒಟ್ಟಾರೆಗಳಿಗೆ 24 ಓಟಗಳು. ಪ್ರಥಮ ಸೆಷನ್ ಅಂತಿಮ 6 ಚೆಂಡಿನಾಟ ಮಾತ್ರ ಬಾಕಿ ಉಳಿತಾ ಇದೆ. ಸೆಷನ್ ಅಂತಿಮ ಓವರ್ ಚೆಂಡಿಗಾಗಿ ಸುಬ್ಬುನನ್ನು ಬಳಸುವಂತ ಲೆಕ್ಕಾಚಾರ ಒಂದೆಡೆ ಅಥರ್ವ ತಂಡ ಮಾಡಿಕೊಡ್ತಾ ಇದೆ. ಒಟ್ಟುಗಳಿಗೆ 24 ಓಟಗಳು. ಬೆರೋಸಿನ ಹೊಡೆತದ ಲೆಕ್ಕಾಚಾರ ಸೀಮಾರೇಖೆ ಹೊರಚು ಕ್ರಮಿಸಿಕೊಳ್ತಾ ಇದೆ. ಚೆಂಡು ಬಿಗ್ 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 ಸಿಕ್ಸರ್ ಹೋದಡೆ ಪ್ರಥಮ ಷಟ್ಕ ಶಿವು ದಾಖಲಿಸಿಕೊಂಡ್ರು. ಷಟ್ಕದ ಬಳಿಕವಾಗಿ ಒಟ್ಟಾರೆಗಳಿಗೆ 30ಕ್ಕೆ ತಲುಪ್ತಾ ಇದೆ. ಮತ್ತೊಂದು ಬೇರೋಸಿನ ಹೊಡೆತದ ಲೆಕ್ಕಾಚಾರ ಸೀಮಾರೇಖೆ ಹೊರಚು ಕ್ರಮಿಸಿಕೊಳ್ತಾ ಇದೆ. ಚೆಂಡು ಬಿಗ್ 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 ಸಿಕ್ಸರ್ ಬ್ಯಾಕ್ ಟು ಬ್ಯಾಕ್ ಹವಳಿ ಷಟ್ಕ ಒಂದೆಡೆ ಶಿವು ದಾಖಲಿಸಿಕೊಂಡ್ರು. ಪ್ರಥಮ ಓವರ್ನಲ್ಲಿ ಒಂದೆಡೆ ಸಂಜು ಬೆರೋಸಿನ ಅವಳಿ ಷಟ್ಕಗಳು ದಾಖಲಿಸಿಕೊಂಡ್ರು. ಬಳಿಕ ಅಂತಿಮ ಓವರ್ನಲ್ಲಿ ಒಂದೆಡೆ ಶಿವು ದಾಖಲಿಸಿಕೊಳ್ತಾ ಇದ್ದಾರೆ. ಷಟ್ಕದ ಬಳಿಕವಾಗಿ ಒಟ್ಟಾರೆ ಗಳಿಕೆ 36ಕ್ಕೆ ತಲುಪ್ತಾ ಇದೆ. ಕೊಂಚ ಮಟ್ಟಿಗೆ ಗೂಟ ರಕ್ಷಕರ ಎಡವಿಕೆ ಬೈ ಮುಖಾಂತರವಾಗಿ ಬೌಂಡರಿ ದಾಖಲಾತಿ ಕಂಡುಕೊಳ್ತಾ ಇದೆ.
ಎಸ್ಕಾಟ್ ಬಿಹ್ಯಾಂಡ್ ಮುಖಾಂತರವಾಗಿ ಹವಳಿ ಷಟ್ಕದ ರುವಾರಿ ಒಂದೆಡೆ ಶಿವನ ವಾಪಸಾತಿ. ಪಂದ್ಯಕೂಟದ ವೀಕ್ಷಣೆ ತೆಳುವಂತ ಅವಕಾಶಗಳು ಅಂತಿಮ ಹಂತದಲ್ಲಿ ಒಂದೆಡೆ ಸುಬ್ಬು ತೋರ್ಪಡಿಸಿಕೊಟ್ರ ಬಳಿಕ ಹೊಸ ದಾಂಡಿಗೆ ಸುನಿಲ್ ಒಂದೆಡೆ ಅಂಕಣವುಳ್ಳ ಪ್ರವೇಶ ಕಂಡುಕೊಳ್ತಾ ಇದ್ದಾರೆ. ಬೇರೋಸಿನ ಹೊಡೆತದ ಲೆಕ್ಕಾಚಾರ ಚುರುಕಿನ ಕ್ಷೇತ್ರ ರಕ್ಷಣೆ ಒಂದೆಡೆ ಸುದೀಪ್ ತೋರ್ಪಡಿಸಿಕೊಳ್ತಾ ಇದ್ದಾರೆ. ಕೇವಲ ಒಂಟಿ ಓಟಗಳಿಗೆ ಅವಕಾಶ ಮಾಡಿಕೊಟ್ರು. ಒಂಟಿ ಓಟದ ಬಳಿಕವಾಗಿ ಒಟ್ಟಾರೆ ಗಳಿಕೆ 41ಕ್ಕೆ ತಲುಪ್ತಾ ಇದೆ. ಸೆಷನ್ ಅಂತಿಮ ಒಂದು ಎಸೆತ ಬಾಕಿ ಉಳಿತಾ ಇದೆ. ಬೇರೋಸಿನ ಹೊಡೆತದ ಲೆಕ್ಕಾಚಾರ ಬೌಂಡರಿ ದಾಖಲಾತಿ ಕಂಡುಕೊಳ್ತಾ ಇದೆ. ಅಂತಿಮ ಚೆಂಡಿನಲ್ಲಿ ಒಂದೆಡೆ ಬೌಂಡರಿ ಸಂಜು ದಾಖಲಿಸಿಕೊಂಡ್ರು. ಬೌಂಡರಿಯ ಮುಖೇನವಾಗಿ ಒಟ್ಟು ಗಳಿಕೆ 45ಕ್ಕೆ ತಲುಪ್ತಾ ಇದೆ. ಟಾರ್ಗೆಟ್ ಸಂಖ್ಯೆ 46. ಎಸ್ ಜೀವನ್ ಶೀಘ್ರಗತಿಯಲ್ಲಿ ಕ್ಷೇತ್ರ ರಕ್ಷಣೆ ಸಿದ್ಧತೆ ಮಾಡ್ಕೊಳ್ಳಿ ಸರ್. ಅದೇ ರೀತಿ ಅಥರ್ವ ತಂಡದ ಆರಂಭಿಕ ದಾಂಡಿಗರು ಕೂಡ ಶೀಘ್ರಗತಿಯಲ್ಲಿ ಧಾವಿಸಿಕೊಂಡು ಬನ್ನಿ. ಟಾರ್ಗೆಟ್ ಸಂಖ್ಯೆ 46 ಓಟಗಳು ಜಯಕ್ಕಾಗಿ. ಕ್ರಿಕೆಟ್ ಅದೃಷ್ಟದ ಆಟದ ಜೊತೆಗೆ ಪರಿಶ್ರಮದ ಆಟವೂ ಕೂಡ ಹೌದು. ಸರಿಸುಮಾರು ಪರಿಶ್ರಮ 100ರಷ್ಟು ಪರಿಶ್ರಮವನ್ನು ಹಾಕಿಕೊಂಡ್ರೆ ಪಂದ್ಯಾಕೂಟವನ್ನು ಜಯಿಸ್ತಾರೆ. ಕೇವಲ ಅದೃಷ್ಟವನ್ನು ನಂಬಿಕೊಂಡ್ರೆ ಪಂದ್ಯಾಕೂಟವನ್ನು ಸೋಲ್ತಾರೆ. ಆ ನಿಟ್ಟಿನಲ್ಲಿ ಅಂತಿಮ ದಿವಸದ ಪಂದ್ಯಾಕೂಟಗಳು ಸಾಗಿಕೊಂಡು ಬರ್ತಾ ಇದೆ. ಆರಂಭಿಕ ದಾಂಡಿಗರು ಒಂದೆಡೆ ಸುನಿಲ್ ಕುಟ್ಟ, ಇನ್ನೊಂದೆಡೆ ಅರವಿಂದ ಫ್ರಮ್ ಶಾಂತಿಪುರ. ಆರಂಭಿಕ ಓವರ್ ಚೆಂಡಿಗಾಗಿ ಹರಿಪ್ರಸಾದ್ ಅನ್ನು ಬಳಸಿದ ಲೆಕ್ಕಾಚಾರಗಳು ಒಂದೆಡೆ ಜೀವನ್ ತಂಡ ತೋರ್ಪಡಿಸಿಕೊಳ್ತಾ ಇದೆ. 24 ಚೆಂಡು ಜಯಕ್ಕಾಗಿ 46 ಓಟದ ಅವಶ್ಯಕತೆಗಳು. ಸುಂದರತೆ ಎಸೆತ ದಾಂಡನ್ನು ಬಿಟ್ಟು ಪ್ಯಾಡ್ ಮೇಲೆ ಲಭಿಸಿಕೊಳ್ತಾ ಇದೆ. ಓಟಗಳಿಗೆ ಅವಕಾಶ ಮಾಡಿಕೊಡ್ತಾ ಇಲ್ಲ. ಡೌಟೆಡ್ ಡೆಲಿವರಿ ಅಂಕಾಂಶ ಪುಟ ಸೇರಿಕೊಳ್ತಾ ಇದೆ. ಮತ್ತೊಂದು ಬೇರೋಸಿನ ಹೊಡೆತದ ಲೆಕ್ಕಾಚಾರ ಸೀಮಾರೇಖೆ ಹೊರಂಚು ಕ್ರಮಿಸಿಕೊಳ್ತಾ ಇದೆ. ಬಿಗ್ 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 ಸಿಕ್ಸರ್. ಪ್ರಥಮ ಓವರ್ನ ದ್ವಿತೀಯ ಚೆಂಡಿನಲ್ಲಿ ಪ್ರಥಮ ಷಟ್ಕ ಒಂದೆಡೆ
ಸುನೀಲ್ ಕುಟ್ಟ ದಾಖಲಿಸಿಕೊಂಡ್ರು. ಷಟ್ಕದ ಮುಖಾಂತರವಾಗಿ ತಂಡದ ಖಾತೆ ಕೂಡ ಆರಂಭ ಕಂಡುಕೊಳ್ತಾ ಇದೆ. ಮತ್ತೊಂದು ಭರವಸೆಯ ಹೊಡೆತದ ಲೆಕ್ಕಾಚಾರ, ಪುರಸ್ಕಾರಗಳ ಲಭೋಸಾಲ ಡಾಟೆಡ್ ಡೆಲಿವರಿ. ಮತ್ತೊಂದು ಭರವಸೆಯ ಹೊಡೆತದ ಲೆಕ್ಕಾಚಾರ, ಸುಲಭದ ಕ್ಯಾಚ್ಗಳು ಕೈ ಸೇರಿಕೊಳ್ತಾ ಮುಖಾಂತರವಾಗಿ ಪ್ರಥಮ ಷಟ್ಕದ ರೂವಾರಿ ಸುನಿಲ್ ಕುಟ್ಟನ ವಾಪಸಾತಿ. ಪಂದ್ಯಕೂಟದ ವೀಕ್ಷಣೆ ತೆರಳುವಂತ ಅವಕಾಶಗಳು ಒಂದೆಡೆ ಹರಿಪ್ರಸಾದ್ ತೋರ್ಪಡಿಸಿಕೊಟ್ರ ಬಳಿಕ ಹೂದಾರಿ ಆವರಿಸಿಕೊಳ್ತಾ ಇದೆ. ಹೊಸ ದಾಂಡಿಗೆ ಒಂದೆಡೆ ಹೇಮಂತ್ ಅಂಕಣ ಒಳ ಪ್ರವೇಶ ಕಂಡುಕೊಳ್ತಾ ಇದ್ದಾರೆ. ಬಿರುಸಿನ ಹೊಡೆತದ ಲೆಕ್ಕಾಚಾರ, ಕೊಂಚ ಮಟ್ಟಿಗೆ ಕ್ಷೇತ್ರರಕ್ಷಕನ ಎಡವಿಕೆ, ಸುಲಭದ ಕ್ಯಾಚ್ ಅನ್ನು ಕೈ ಚೆಲ್ಲಿದ್ರ ಮುಖಾಂತರವಾಗಿ ಪ್ರಥಮ ಜೀವದಾನ ಹೇಮಂತನಿಗೆ ಲಭಿಸ್ತಾ ಇದೆ. ಕೇವಲ ಒಂಟಿ ಓಟಗಳು. ಪ್ರಥಮ ಓವರ್ ಅಂತಿಮ ಒಂದು ಎಸೆತ ಬಾಕಿ ಉಳಿತಾ ಇದೆ. ಆರಂಭಿಕ ಸ್ಟ್ರೈಕರ್ನ ಒಂದೆಡೆ ಅರವಿಂದ ಬಳಸಿಕೊಳ್ತಾ ಇದ್ದಾರೆ. ಬೇರೋಸಿನ ಹೊಡೆತದ ಲೆಕ್ಕಾಚಾರ, ನೇರ ಗುರಿ ಸಾಗ್ತಾ ಇಲ್ಲ. ಚುರುಕಿನ ಒಂಟಿ ಓಟಗಳು ಅಂಕಾಂಶ ಪುಟ ಸೇರಿಕೊಳ್ತಾ ಇದೆ. ಮುಕ್ತಾಯ ಕಂಡ 6 ಚೆಂಡಿನ ಬಳಿಕ ಒಟ್ಟಾರೆ ಗಳಿಕೆ 8 ಓಟಗಳು. ಇನ್ನುಳಿದ 18 ಚೆಂಡು ಜಯಕ್ಕಾಗಿ 38ರ ಅವಶ್ಯಕತೆ. ದ್ವಿತೀಯ ಓವರ್ನ ಆರ್ಚೆಡಿಗಾಗಿ ಸಂಜುನನ್ನು ಬಳಸುವಂತ ಲೆಕ್ಕಾಚಾರಗಳು ಒಂದೆಡೆ ಜೀವನ್ ತಂಡ ತೋರ್ಪಡಿಸಿಕೊಳ್ತಾ ಇದೆ. 18 ಚೆಂಡು ಜಯಕ್ಕಾಗಿ 38ರ ಅವಶ್ಯಕತೆ. ಡೂ ಆರ್ ಡೈ ಪಂದ್ಯಕೂಟಗಳು ಸಾಗಿಕೊಂಡು ಬರ್ತಾ ಇದೆ. ಜಯಿಸುವಂತ ತಂಡಗಳು ಮುಂದಿನ ಹಂತಕ್ಕೆ ಲಗ್ಗೆ ಇಡ್ತಾರೆ. ಸೋತಂತ ತಂಡಗಳು ಈ ಒಂದು ಪುಣ್ಯಭೂಮಿಯಲ್ಲಿ ಆಡಿದ ಸವಿ ನೆನಪನ್ನು ಮಾತ್ರ ಕೊಂಡೊಯ್ತಾರೆ. ಆ ನಿಟ್ಟಿನಲ್ಲಿ ಡೂ ಆರ್ ಡೈ ಪಂದ್ಯಕೂಟಗಳು ಸಾಗಿಕೊಂಡು ಬರ್ತಾ ಇದೆ. ಸುಂದರತೆ ಎಸೆತಗಳು ಓಟಗಳಿಗೆ ಅವಕಾಶ ಮಾಡಿಕೊಡ್ತಾ ಇಲ್ಲ. ಬ್ಯಾಕ್ ಟು ಬ್ಯಾಕ್ ಡಾಟೆಡ್ ಡೆಲಿವರಿ ಅಂಕಾಂಶ ಪುಟ ಸೇರಿಕೊಳ್ತಾ ಇದೆ. ಪಂದ್ಯಕೂಟವನ್ನು ಉಳಿಸಬಲ್ಲ ಎಸೆತಗಾರಿಕೆ ಒಂದೆಡೆ ಸಂಜು ತೋರ್ಪಡಿಸಿಕೊಳ್ತಾ ಇದ್ದಾರೆ. ಬ್ಯಾಕ್ ಟು ಬ್ಯಾಕ್
ಚುಕ್ಕಿ ಎಸೆತಗಳು ಅಂಕಾಂಶ ಪುಟ ಸೇರಿಕೊಳ್ತಾ ಇದೆ. ಓಟಗಳಿಗೆ ಒಂದೆಡೆ ಸಂಚು ಅವಕಾಶ ಮಾಡಿಕೊಡ್ತಾ ಇಲ್ಲ. ಒಂದೆಡೆ ದಾಂಡುಗಾರಿಕನ ವೈಫಲ್ಯತೆ. ಬೇರೋಸಿನ ಹೊಡೆತದ ಲೆಕ್ಕಾಚಾರ. ಸೀಮಾರೇಖೆ ಹೊರಚು ಕ್ರಮಿಸಿಕೊಳ್ತಾ ಇದ್ದ ಚೆಂಡು. ಬಿಗ್ 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 ಸಿಕ್ಸರ್ ಒಂದೆಡೆ ಅರವಿಂದ ದಾಖಲಿಸಿಕೊಂಡ್ರು. ಸಿಕ್ಸರ್ನ ಮುಖಾಂತರವಾಗಿ ಒಟ್ಟು ಗಳಿಕೆ 14ಕ್ಕೆ ತಲುಪ್ತಾ ಇದೆ. ದ್ವಿತೀಯ ಓವರ್ನ ಪ್ರಗತಿ ಒಟ್ಟು ಗಳಿಕೆ 14 ಓಟಗಳು. ವೈಡ್ ಬಾಲ್ ಸೂಚನೆಗಳು ಲಭಿಸ್ತಾ ಇದೆ. ಎಕ್ಸ್ಟ್ರಾ ಸೋಟಗಳಿಗೆ ಒಂದೆಡೆ ಸಂಜು ಅವಕಾಶ ಮಾಡಿಕೊಟ್ರು. ಮತ್ತೊಂದು ಬೇರೋಸಿನ ಹೊಡೆತದ ಲೆಕ್ಕಾಚಾರ. ಬ್ಯಾಕ್ ಟು ಬ್ಯಾಕ್ ಸಿಕ್ಸರ್ ಒಂದೆಡೆ ಅರವಿಂದ ದಾಖಲಿಸಿಕೊಂಡ್ರು. ದ್ವಿತೀಯ ಓವರ್ನಲ್ಲಿ ಒಂದೆಡೆ ಅವಳಿ ಷಡ್ಕ ಅರವಿಂದ ದಾಖಲಿಸಿಕೊಂಡ್ರು. ಷಡ್ಕದ ಮುಖಾಂತರವಾಗಿ ಒಟ್ಟುಗಳಿಗೆ 21ಕ್ಕೆ ತಲುಪ್ತಾ ಇದೆ. ಮತ್ತೊಂದು ಬೇರೋಸಿನ ಹೊಡೆತದ ಲೆಕ್ಕಾಚಾರ. ಪುರಸ್ಕಾರಗಳು ಲಭೋಸ್ತಾಲ ಮುಖಾಂತರವಾಗಿ ಡೌಟೆಡ್ ಡೆಲಿವರಿ ಮುಕ್ತಾಯ ಕಂಡ 12 ಚೆಂಡಿನ ಬಳಿಕ ಒಟ್ಟಾರೆ ಗಳಿಕೆ 21 ಓಟಗಳು. ಅಂತಿಮ 12 ಚೆಂಡು ಜಯಕ್ಕಾಗಿ 25ರ ಅವಶ್ಯಕತೆ. ಬೇರಸಿನ ಹೊಡೆತದ ಲೆಕ್ಕಾಚಾರ. ಒಂದೆಡೆ ಸೀಮಾರೇಖೆ ಹೊರಾಂಚು ಕ್ರಮಿಸಿಕೊಳ್ತಾ ಇದೆ ಚೆಂಡು. ಸಿಕ್ಸರ್. ತಟ್ಟಿಬಿಟ್ಟಿ ಓಡುವ ಪ್ರಯತ್ನ. ಪುರಸ್ಕಾರಗಳು ಲಭಿಸ್ತಾ ಇದೆ. ಕೇವಲ 1 ಓಟಗಳಿಗೆ ಒಂದೆಡೆ ಅವಕಾಶ ಮಾಡಿಕೊಟ್ಟರು ಬಳಿಕ ಒಟ್ಟು ಗಳಿಕೆ 28ಕ್ಕೆ ತಲುಪ್ತಾ ಇದೆ. 10 ಚೆಂಡು ಜಯಕ್ಕಾಗಿ 18ರ ಅವಶ್ಯಕತೆ. ಬೇರೋಸಿನ ಹೊಡೆತದ ಲೆಕ್ಕಾಚಾರ. ಸೀಮಾರೇಖೆ ಹೊರಹಂಚು ಕ್ರಮಿಸಿಕೊಳ್ತಾ ಇದ್ದ ಚೆಂಡು. ಬಿಗ್ ಬಿಗ್ ಸಿಕ್ಸರ್. ಒಂದೆಡೆ ಅರವಿಂದ ಶಾಂತಿಪುರ ದಾಖಲಿಸಿಕೊಂಡ್ರು. ಒಂಬತ್ತು ಚೆಂಡು ಜಯಕ್ಕಾಗಿ 12ರ ಅವಶ್ಯಕತೆ. ಸುಂದರತೆ ಎಸೆತ ಆಡುವಲ್ಲಿ ಸಂಪೂರ್ಣ ವೈಫಲ್ಯತೆ ಎದುರಾಗ್ತಾ ಇದೆ. ಅಂತಿಮ 8 ಚೆಂಡು ಜಯಕ್ಕಾಗಿ 12ರ ಅವಶ್ಯಕತೆ.
ವೈಡ್ ಬಾಲ್ ಸೂಚನೆಗಳು ಲಭಿಸ್ತಾ ಇದೆ. ಎಕ್ಸ್ಟ್ರಾ ಆಟಗಳಿಗೆ ಬಂದಡೆ ಸುನಿಲ್ ಚಾನ್ವಳ್ಳಿ ಅವಕಾಶ ಮಾಡಿಕೊಡ್ತಾ ಇದ್ದಾರೆ. ಹೇರ್ಕರ್ ಚೆಂಡು ಓಟಗಳಿಗೆ ಅವಕಾಶ ಮಾಡಿಕೊಡ್ತಾ ಇಲ್ಲ. ಬ್ಯಾಕ್ ಟು ಬ್ಯಾಕ್ ಚುಕ್ಕಿ ಎಸೆತ ಒಂದೆಡೆ ಅಂಕಾಂಶ ಪುಟ ಸೇರಿಕೊಳ್ತಾ ಇದೆ. ಮತದ ಬೇರೋಸಿನ ಹೊಡೆತದ ಲೆಕ್ಕಾಚಾರ ಸೀಮಾರೇಖೆ ಹೊರಚು ಕ್ರಮಿಸಿಕೊಳ್ತಾ ಇದೆ. ಚೆಂಡು ಸಿಕ್ಸರ್. ಮುಕ್ತಾಯ ಕಂಡ 18 ಚೆಂಡಿನ ಬಳಿಕ ಒಟ್ಟಾರೆ ಗಳಿಕೆ 41 ಓಟಗಳು. ಅಂತಿಮ 6 ಚೆಂಡು ಜಯಕ್ಕಾಗಿ 5 ಅವಶ್ಯಕತೆ. ಅಂತಿಮ 16 ಚೆಂಡಿಗಾಗಿ ಸುದರ್ಶನ್ ಅನ್ನು ಬಳಸಿದ ಲೆಕ್ಕಾಚಾರಗಳು ಒಂದೆಡೆ ಜೀವನ್ ತಂಡ ತೋರ್ಪಡಿಸಿಕೊಳ್ತಾ ಇದೆ. ಸ್ಟ್ರೈಕರ್ ಅನ್ನು ಒಂದೆಡೆ ಹೇಮಂತ ಬಳಸಿಕೊಳ್ತಾ ಇದ್ದಾರೆ. ಬೇರೋಸಿನ ಹೊಡೆತದ ಲೆಕ್ಕಾಚಾರ ಚುರುಕಿನ ಕ್ಷೇತ್ರಕ್ಷಣ ಒಂದೆಡೆ ಶಿವು ತೋರ್ಪಡಿಸಿಕೊಂಡ್ರ ಬಳಿಕ ಒಂಟಿ ಓಟಗಳ ಅಂಕಾಂಶ ಪುಟ ಸೇರಿಕೊಳ್ತಾ ಇದೆ. ವೈಡ್ ಬಾಲ್ ಸೂಚನೆಗಳು ಲಭಿಸ್ತಾ ಇದೆ ಮುಖಾಂತರವಾಗಿ ಅಂತಿಮ ಹಂತದಲ್ಲಿ ಎಕ್ಸ್ಟ್ರಾಸ್ ಓಟಗಳಿಗೆ ಒಂದೆಡೆ ಸುದರ್ಶನ್ ಅವಕಾಶ ಮಾಡಿಕೊಟ್ರು. ಎಕ್ಸ್ಟ್ರಾಸ್ ಬಳಿಕ ಒಟ್ಟಾರೆ ಗಳಿಕೆ 43ಕ್ಕೆ ತಲುಪ್ತಾ ಇದೆ. ಡಾಟೆಡ್ ಡೆಲಿವರಿ ಒಂದೆಡೆ ಅಂಕಾಂಶ ಪುಟ ಸೇರಿಕೊಳ್ತಾ ಇದೆ. ಅಂತಿಮ 4 ಚೆಂಡು ಜಯಕ್ಕಾಗಿ 3 ಅವಶ್ಯಕತೆ. ಬೇರೋಸಿನ ಹೊಡೆತದ ಲೆಕ್ಕಾಚಾರ ಸಿಕ್ಸರ್ ಒಂದೆಡೆ ಅರವಿಂದ ದಾಖಲಿಸಿಕೊಂಡ್ರು. ಸಿಕ್ಸರ್ ಮುಖಾಂತರವಾಗಿ ಪಂದ್ಯಕೂಟ ಒಂದೆಡೆ ಅಥರ್ವ ತಂಡ ಜಯಿಸ್ತಾ ಇದೆ. ಕಳೆದ ಪಂದ್ಯಕೂಟದ ಮ್ಯಾನ್ ಆಫ್ ದಿ ಮ್ಯಾಚ್ ಪ್ರಶಸ್ತಿ ಒಂದೆಡೆ ಅರವಿಂದ ಶಾಂತಿಪುರ ಪಡೆದುಕೊಳ್ತಾ ಇದ್ದಾರೆ. ಮುಖ್ಯ ವೇದಿಕೆ ಬಂದು ಈ ಒಂದು ಪ್ರಶಸ್ತಿ ಪಡ್ಕೋಬೇಕು. ಬೇರಸಿನ ಬ್ಯಾಟಿಂಗ್ ವೈಖರಿ ತೋರ್ಪಡಿಸಿಕೊಂಡು ಪಂದ್ಯಕೂಟ ಜಯಿಸುವಕ್ಕೆ ಮುಖ್ಯ ಕಾರಣಕರ್ತರು. ಆ ನಿಟ್ಟಿನಲ್ಲಿ ಪಂದ್ಯ ಶ್ರೇಷ್ಠ ಪ್ರಶಸ್ತಿಯನ್ನು ಪಡೆದುಕೊಳ್ಳಿ ಸರ್. ಅದೇ ರೀತಿ ನಿನ್ನೆ ದಿವಸ ಮ್ಯಾನ್ ಆಫ್ ದಿ ಮ್ಯಾಚ್ ಪ್ರಶಸ್ತಿ ಯಾರಿಗೆ ಸಿಕ್ಕಿಲ್ಲ ದಯಮಾಡಿ ಮುಖ್ಯ ವೇದಿಕೆ ಬಳಿ ಬಂದು ಈ ಒಂದು ಪ್ರಶಸ್ತಿ ಪಡ್ಕೊಳ್ಳಿ. ಸಂಘಟಕರು ತಿಳಿಪಡಿಸ್ತಾ ಇದ್ದಾರೆ.